ಕೆಮ್ಮಬೇಕು. ಇವಾಗ ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ರಿ, ತುಂಬಾ ಚಾನಲ್ಗಳಿಗೆ ಹೇಳಿದಿರಿ, ನನ್ನ ಚಾನಲ್ಗೂ ಹೇಳಿ. ಆ ಬಂದಂತ ಸಂದರ್ಭ ಹೇಗಿತ್ತು? ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದ ಭಾವನೆಗಳಿದ್ದ ಆ ಒಂದು ಸಂದರ್ಭದಲ್ಲಿ? ಏನಿಲ್ಲ, ಈಗ ಸರ್ವೇಸಾಮಾನ್ಯ ಬಿಗ್ ಬಾಸ್ ಅಂದ್ರೆ ಎಲ್ಲರೂ ಗೊತ್ತಿರುವ ಹಾಗೆ ಒಂದು ದೊಡ್ಡ ಶೋ ಅಂತ. ಪ್ರತಿಯೊಬ್ರು ಕರ್ನಾಟಕದಲ್ಲಿರುವಂತ ಎಲ್ಲರೂ ಪ್ರತಿಯೊಬ್ರು ಹೋಗ್ಬೇಕು, ನಾನೊಂದ್ಸಲ ಹೋಗ್ಬೇಕು ಅಲ್ಲಿಗೆ ಅನ್ನೋದು ಇದ್ದೇ ಇರ್ತದೆ. ಅದೇ ತರ ನನಗೂ ಎಷ್ಟೋ ವರ್ಷದ ಒಂದು ಕನಸು ಬಿಗ್ ಬಾಸ್ ಮನೆಗೆ ಹೋಗಂತ. ಹೋದೆ, ಇರುವಷ್ಟು 45 ದಿನ ಇದ್ದೆ, ತುಂಬಾ ಖುಷಿ ಆಯ್ತು. ಆಮೇಲೆ ಆಚೆ ಬಂದೆ ಅಷ್ಟೇ. ಅಂದ್ರೆ ನೀವು ತುಂಬಾ ದಿನಗಳು ಇರ್ಬೇಕು ಅಂತ ಹೋಗಿದ್ದವರು, ಎಲ್ಲೋ ಅದು ತುಂಬಾ ಶಾರ್ಟ್ ಆಗ್ಬಿಡ್ತು ಅಂತ ಅನ್ಸಿಲ್ವಾ? ಅಲ್ಲ, ಖಂಡಿತ ಅನ್ಸೈತೆ, ಬಟ್ ಸಾಕು ನನಗೆ ಬೇಡ ಅಂತ ಅನ್ನಿಸ್ತಲ್ಲ. ಅದರಿಂದ ನಾನೇ ಸ್ವಇಚ್ಛೆಯಿಂದ ಹೋಗೋಣ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದೆ. ಓಕೆ ಅಣ್ಣ. ಇನ್ನು ಇನ್ನೊಂದು ಕ್ವಶನ್ ನನಗೆ ಸಿಕ್ಕಾಬಿಟ್ಟು ಅವಾಗಿನಿಂದ ಮೈಂಡಲ್ಲಿ ಬರ್ತಾ ಇತ್ತು. ಏನು ಅಂತಂದ್ರೆ, ಇವಾಗ ನೀವು ಮದುವೆ ಆಗಿದ್ದೀರಿ ವೈಫನ್ನ, ಅವ್ರನ್ನ ನೋಡಿದಾಗ, ನಿಮ್ಮ ಮತ್ತೆ ಅವರ ಒಂದು ಮಾತುಗಾರಿಕೆಯನ್ನು ನೋಡಿದಾಗ, ನಮಗೆ ಹಿಂದೆ ತುಕಾಲಿ ಸಂತೋಷ ಇದ್ರು, ಅವ್ರ ವೈಫನ್ನ ಕಳ್ಸಿದ್ರು ಬಿಗ್ ಬಾಸ್ಗೆ. ಆ ರೀತಿ ಏನಾದ್ರೂ ನಿಮ್ಮ ವೈಫನ್ನ ನೆಕ್ಸ್ಟ್ ಈಗ ಬಿಗ್ ಬಾಸ್ 13 ಏನಾದ್ರು ಕಳಿಸುವಂತ ಒಂದು ಇದೆಯಾ ನಿಮ್ಮಲ್ಲಿ? ಇಲ್ಲ ಸರ್, ಯಾಕಂದ್ರೆ ಆ ಥರದ್ದು ಯಾವುದು ನಾವು ನಮಗೆ ಗೊತ್ತಿರೋದಿಲ್ವಲ್ಲ ಸರ್. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ ಆಗಿರೋದ್ರಿಂದ ನಿಜವಾಗ್ಲೂ ಅದಕ್ಕೆಲ್ಲ ಒಂದು ಬಿಗ್ ಬಾಸ್ ಅವರೆಲ್ಲ ಒಂದು ಯೋಚನೆ ಮಾಡ್ತಾರೆ, ಯಾರನ್ನ ಕಳಿಸ್ಬೇಕು ಏನು ಅಂತ. ಅದೆಲ್ಲ ಚಾನಲ್ ಆಗ್ಬೋದು, ಎಂಡಮಲ್ ಟೀಮ್ ಆಗ್ಬೋದು, ಬಿಗ್ ಬಾಸ್ ಟೀಮ್ ಆಗ್ಬೋದು, ಅದನ್ನ ಅವರು ನಿರ್ಧಾರ ಮಾಡ್ತಾರೆ ಯಾರನ್ನ ಕಳಿಸ್ಬೇಕು ಯಾರನ್ನ ಕಳಿಸ್ಬಾರ್ದು ಅಂತ. ನಾವು ಅನ್ಕೊಂಡ ತಕ್ಷಣ ಹೋಗಕ್ಕಂತೂ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಮಾನಸ ಮೇಡಮ್ ಇದೇ ರೀತಿ ಸಂತೋಷಣ ಹೋದಾಗ ಅವರು ಹೊರಗಡೆಯಿಂದ ಇದೇ ರೀತಿ ಮಾತಾಡ್ತಾ ಅವ್ರಿಗೆ ಒಂದು ಇದಾಗಿ ನೆಕ್ಸ್ಟ್ ಒಂದ್ ಸ್ವಲ್ಪ ಪಬ್ಲಿಸಿಟಿ ಆಗಿ ಹೋಗಿದ್ದು. ನಿಮ್ದು ಏನಾದ್ರು ಪ್ಲಾನ್ ಇದೆಯಾ? ಇಲ್ಲ ಸರ್, ಯಾಕಂದ್ರೆ ಆಮೇಲೆ ಅದೆಲ್ಲ ಅವ್ರವ್ರ ಇಷ್ಟ ಸರ್. ಯಾಕಂದ್ರೆ ಬಂದಂತ ಅವಕಾಶನ ಸತ್ಯವಾಗ್ಲು ಯಾರ್ಯಾದ್ರು ನಾನು ಗೌರವಿಸ್ತೀನಿ ತುಂಬಾ. ಹೋಗ ಅವಕಾಶ ಇದ್ರೆ ಆರಾಮಾಗಿ ಹೋಗ್ಲಿ ಅಂತ. ಬಟ್ ಅದೇನೇ ಆದ್ರೂ ಅದೆಲ್ಲ ಆಯ್ಕೆ ಎಲ್ಲ ಮಾಡುತ್ತೆ ಬಿಗ್ ಬಾಸ್ ತಂಡ ಮತ್ತೆ ಕಲರ್ಸ್ ಕನ್ನಡ ತಂಡ. ಅವರು ಡಿಸೈಡ್ ಮಾಡಿ ಅವ್ರು ಕಳಿಸ್ಬೇಕಾಗ್ತದೆ. ಅವ್ರ ಯಾರ ಕಳ್ಸಿದ್ರೆ ನೀವು ಕಳ್ಸಕ್ಕೆ ಖಂಡಿತ ಆರಾಮಾಗಿ ಹೋಗ್ಲಿ ಸರ್, ಹೋಗುವಂತ ಆಸೆ ಇಲ್ಲ, ಖಂಡಿತ ಹೋಗ್ಬೋದು. ಓಕೆನಾ. ನಿಮ್ಮ ನನಗೆ ಇನ್ನೊಂದು ಪ್ರಶ್ನೆ ಸಿಕ್ಕಾಬಿಟ್ಟೆ ಕಾಡ್ತಾ ಇತ್ತು. ಒಂದಷ್ಟು ಜನ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ರಿ, ಅವಾಗ ಏನಪ್ಪಾ ಅಂತಂದ್ರೆ, ನಿಮ್ ಅಂದ್ರೆ ಒಂದು ಲೈಫಲ್ಲಿ ಒಂದು ಗುರಿ ಅನ್ನೋದು ಇರುತ್ತೆ. ಏನ್ ಆಗ್ಬೇಕು, ಫೈನಲಿ ಏನ ರೀಚ್ ಆಗ್ಬೇಕು ಅಂತ ನಿಮ್ಗೆ ಗೋಲ್ ಇದೆಯಾ? ಸಿನಿಮಾ ಸರ್, ಸಿನಿಮಾ ಬಿಟ್ರೆ ಬೇರೆ ಜಾಗ ಗೊತ್ತಿಲ್ಲ. ಯಾಕಂದ್ರೆ ನಾವೇ ಒಂದು ಇಷ್ಟು ವರ್ಷ ಒಂದ್ ಸ್ವಲ್ಪ ಒದ್ದಾಡಿದ್ದೀವಿ ಈ ಒಂದು ಮಾಧ್ಯಮದಲ್ಲಿ, ಈ ಒಂದು ರಂಗದಲ್ಲಿ ಅಂತಂದ್ರೆ ನಮ್ಮ ಮುಂದಿನ ಗುರಿ ಸಿನಿಮಾದಲ್ಲಿ ಮಾಡಬೇಕು, ಅತಿ ಹೆಚ್ಚು ಸಿನಿಮಾ ಮಾಡಬೇಕು, ಎಲ್ಲ ಹಿರಿಯ ಕಲಾವಿದರುಗಳ ಜೊತೆ ಅಭಿನಯ ಮಾಡಬೇಕು, ಒಂದು ಸಣ್ಣ ಪಾತ್ರನೂ ದೊಡ್ಡ ಪಾತ್ರನೂ ಒಟ್ಟಲ್ಲಿ ಅಂತರ ಜೊತೆ ಎಲ್ಲ ಮಾಡಬೇಕು ಅನ್ನೋದು ಒಂದು ದೊಡ್ಡ ಆಸೆ ಇದೆ. ನೋಡೋಣ, ಇವತ್ತೆಲ್ಲ ನಾಳೆ ಸಿಗ್ಬೋದು ಅಂತ ಕಾಯ್ತಾ ಇದ್ದೀವಿ. ಸಿಕ್ಕಿದ್ರೆ ಖಂಡಿತವಾಗಿಯೂ ಆ ಪಾತ್ರದ ಮಾಡಕ್ಕೆ ಕಾಯ್ತಾ ಇದ್ದೀನಿ. ಅಂದ್ರೆ ಯಾವ ಪಾತ್ರದಲ್ಲಿ ನಿಮ್ಮನ್ನ ಫೈನಲಿ ಯಾವ್ದೋ ಒಂದಿಷ್ಟು ಪಾತ್ರಗಳು ಅಂದ್ರೆ ಕಾಮಿಡಿಯನ್ ಆಗಿ ಗುರ್ತಿಸ್ಕೊಳಕ ಅಥವಾ ಬೇರೆ ಪೋಷಕ ಪಾತ್ರ ಅಥವಾ ಹೀರೋನ ಯಾವ ರೀತಿ ನಿಮ್ಗೆ? ಇಲ್ಲ ಸರ್, ನಾನೊಬ್ಬ ಕಲಾವಿದ ಆಗಿರೋದ್ರಿಂದ ಇಂಥ ಪಾತ್ರನೇ ಬೇಕು ಅಂತ ಪಾತ್ರನೇ ಬೇಕು ಅಂತ ಏನಿಲ್ಲ. ಒಬ್ಬ ಡೈರೆಕ್ಟರ್ ಸರ್ಗೆ ಯಾವ ಪಾತ್ರ ಕೊಡ್ಬೋದು ಚಂದ್ರಪ್ರಭುಗೆ ಅನ್ನೋದು ಅವರ ಒಂದು ಕಲ್ಪನೆ ಇರ್ತದೆ. ಯಾವ ಪಾತ್ರ ಕೊಟ್ಟರು ನಾನು ಮಾಡುವಂತ ಒಂದು ತುಂಬಾ ಕಾತರದಿಂದ ಇದ್ದೀನಿ. ಅಂದ್ರೆ ಇವಾಗ ನೀವು ಕಾಮಿಡಿಯನ್ ಆಗಿ ಮಾಡ್ತಾ ಇದ್ದೀರಿ, ಅದ್ರ ಹೊರತಾಗಿ ಬೇರೆ ಒಂದು ಇಮೇಜ್ ಕೊಟ್ರು ನಾನು ಒಬ್ಬ ಕಲಾವಿದ ಅಷ್ಟೇನೆ ಸರ್, ಬರೀ ಒಂದಕ್ಕೆ ಸೀಮಿತ ಅಲ್ಲ. ಯಾವ ಪಾತ್ರ ಕೊಟ್ರು ನಿಜವಾಗ್ಲೂ ಮಾಡಕ್ಕೆ ನನ್ಗಂತೂ ತುಂಬಾ ಇಷ್ಟ. ಓಕೆ ಅಣ್ಣ. ಇವಾಗ ನಮ್ಗೆ ನನ್ಗೆ ಈ ಒಂದು ಮೂಮೆಂಟ್ಗೆ ನಿಮ್ದೊಂದು ಹರಿಕತೆ, ಇದು ಬಿಗ್ ಬಾಸ್ ಅಲ್ಲಿ ಒಂದು ಹಾಡನ್ನ ಹಾಡಿದ್ರಿ, ದಯವಿಟ್ಟು ಅದೊಂದು 2 ತುಣುಕ್ ಬಿಟ್ರೆ ಏನೋ ಒಂದ್ ಸ್ವಲ್ಪ ಎನರ್ಜಿ ಬರ್ತದೆ ನಮ್ಗೆ ಅಂತ ಅನಿಸ್ತದೆ. ಹರಿಕತೆದ ಈಗ ಬಿಗ್ ಬಾಸ್ ಎಂಬ ಕಥಾಭಾಗವನ್ನ ಶುರು ಮಾಡೋಣ. ಈ ಬಿಗ್ ಬಾಸ್ ಎಂಬ ವೇದಿಕೆಯಲ್ಲಿ 18 ಜನ ಕಲಾವಿದರು ಹೋಗಿದ್ದಾರೆ. ಅವರವರ ಕ್ಷೇತ್ರದಲ್ಲಿ ಅವರವರು ಹೆಸರು ಮಾಡಿರುವಂತವ್ರನ್ನ ಬಿಗ್ ಬಾಸ್ ಎಲ್ಲವ್ರನ್ನ ಅಲ್ಲಿ ಒಳಗೆ ಕಳಿಸಿರುವುದರಿಂದ ಅಷ್ಟೂ ಜನರು ತುಂಬಾ ಚೆನ್ನಾಗಿ ಹಾಡುತ್ತಿದ್ದಾರೆ. ಕೆಲವೊಂದು ಟೈಮ್ ಜಗಳ, ಕೆಲವೊಂದು ಟೈಮಲ್ಲಿ ಹಾಸ್ಯ, ತಮಾಷೆ, ತಮಾಷೆ ಎಲ್ಲವೂ ನಡೆಯುತ್ತದೆ. ಆದರೆ ತುಂಬಾ ಅತಿರೇಕಕ್ಕೆ ಹೋದಾಗ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಸುದೀಪ್ ಸರ್ ಅವರು ಯಾರ್ದು ತಪ್ಪು ಯಾರ್ದು ಸರಿ ಎಂದು ಅವರನ್ನು ಕೂರಿಸಿಕೊಂಡು ಅವರಿಗೆ ಮನವರಿಕೆಯನ್ನು ಮಾಡಿ ಅವರಿಗೆ ತಿದ್ದಿ ಬುದ್ಧಿ ವಿದ್ಯೆಯನ್ನು ಹೇಳುತ್ತಾರೆ. ಆಗ ಅಲ್ಲಿ ಇದ್ದುವಂತ ಎಲ್ಲಾ ಕಲಾವಿದರು ತಮ್ಮ ತಪ್ಪನ್ನು ತಿದ್ದಿಕೊಂಡು ಸರಿಯಾದ ರೀತಿಯಲ್ಲಿ ಹೋಗುತ್ತಾರೆ. ಇಲ್ಲಿಗೆ ನಮ್ಮ ಕಥಾಭಾಗ ಮುಕ್ತಾಯವಾಯಿತು. ಮಂಗಳವಾಗಲಿ ಶರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ. ಓಕೆ ಅಣ್ಣ, ಈಗ ಇನ್ನೊಂದು ಬಿಗ್ ಬಾಸ್ ಮನೇಲಿ ಯಾವ ರೀತಿ ಇರ್ಬೇಕಣ್ಣ? ಸತ್ಯವಾಗ್ಲೂ ಈಗ ನೀವು ಮನೆಯಲ್ಲಿ ಹೇಗಿರ್ತೀರಿ,
ನಾನ್ ಮನೆಯಲ್ಲಿ ಹೇಗಿರ್ತೀನಿ ಹೊರಗಡೆ ಜಗತ್ತಿನಲ್ಲಿ ಪ್ರತಿಯೊಬ್ರು ಹೇಗಿರ್ತಾರೆ ಆ ತರ ಅವರ ನಿಜವಾದ ವ್ಯಕ್ತಿತ್ವದಲ್ಲಿ ಇರುವಂತ ಒಂದು ಸ್ಥಳ ಅಷ್ಟೇನೆ. ಪ್ಲಾನ್ ಮಾಡ್ಕೊಂಡು ಹಿಂಗೇ ಇರ್ಬೇಕು, ಈ ತರನೇ ಆಡ್ಬೇಕು ಅನ್ಕೊಂಡೆ ಆ ತರ ಒಂದು ಪ್ಲಾನ್ ಮಾಡ್ಕೊಂಡು ಯಾವ್ದೇ ಕಾರಣಕ್ಕೂ ಹೋಗಿ ಆಡಕ್ಕಂತೂ ಸಾಧ್ಯ ಇಲ್ಲ. ಓಕೆ, ಈಗ ಗಿಲ್ಲಿ ಅವ್ರು ಪ್ಲಾನ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಹಂಗೇನು ಅನ್ಸೋದಿಲ್ಲ, ಅವರೇ ಅಂತಲ್ಲ ಯಾರು ಹಿಂಗೆ ಆಡ್ತಾರೆ ಅಂತ ಅನ್ಸೋದಿಲ್ಲ. ಅವರೊಬ್ಬ ಹಾಸ್ಯ ಕಲಾವಿದರು, ಆ ತರ ಜನರನ್ನ ಒಂದು ಮನೋರಂಜನೆ ನೀಡ್ತಾ ಇದ್ದಾರೆ ಅಷ್ಟೇ. ಓಕೆ ಅಣ್ಣ, ನಿಮ್ದು ಇವಾಗ ನಾವು ಹೊರಗಡೆಯಿಂದ ನೋಡ್ತಾ ಇದ್ದಾಗ ಅದೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಗೆ. ಚಂದ್ರಣ್ಣ ಈಗ ಕಾಮಿಡಿನ ಗುರ್ತಿಸ್ಕೊಂಡಿದ್ದಾರೆ, ಒಳ್ಳೆ ಕಾಮಿಡಿಗೆ ಏನ್ ಮೋಸ ಇಲ್ಲ ಬಿಡು ಈ ಸಾರಿ ಚಂದ್ರಣ್ಣನ ಹತ್ರ ಅನ್ನೋ ಒಂದು ಫೀಲ್ ಅಲ್ಲಿ ಕೂತಿದ್ವಿ ನಾವು. ಅದೆಲ್ಲ ಸಾಧ್ಯ ಆಗಿಲ್ವಾ ನಿಮ್ಗೆ? ಇಲ್ಲ ಸರ್, ಈಗ ಚಂದ್ರಪ್ರಭಾ ಅಂದ ತಕ್ಷಣ ಒಂದು ವೇದಿಕೆ ಮೇಲೆ ಅಷ್ಟೇನೆ ಒಬ್ಬ ಹಾಸ್ಯ ಕಲಾವಿದನಾಗಿ ನೋಡಿರ್ತಾರೆ ಎಲ್ಲರೂ ಸರ್ವೇ ಸಾಮಾನ್ಯಗೆ. ಆ ವೇದಿಕೆ ಬಿಟ್ಟು ಆಚೆ ಬಂದಾಗ ಚಂದ್ರಪ್ರಭಾ ಹೇಗಿರ್ತಾನೆ, ಚಂದ್ರಪ್ರಭನಾಗೆ ಒಂಥರ ಮೃದು ಸ್ವಭಾವ, ಒಂಥರ ಸೈಲೆಂಟ್, ಹೀಗೆ ನಾನು ಅದರಿಂದ ವೇದಿಕೆ ಮೇಲೆ ಅಷ್ಟೇ ಒಂದು ಹಾಸ್ಯ ಕಾರ್ಯಕ್ರಮದಲ್ಲಿ ಏನೋ ಒಂದು ಪಾತ್ರ ಮುಖಾಂತರ ಒಂದು ಮನೋರಂಜಿಸ್ತೀನಿ ವಿನಃ ನಿಜ ಜೀವನದಲ್ಲಿ ನಾನು ನಿಜವಾಗ್ಲೂ ಈಗ ಅಲ್ಲಿ ಹೇಗಿದ್ನೋ ಅದೇ ನನ್ನ ಒರಿಜಿನಲ್ ಸ್ವರೂಪ. ಈಗ ಗಿಲ್ಲಿ ಏನಾದ್ರು ಆ ರೀತಿ ಹಾಸ್ಯ ಮಾಡೋದ್ರಲ್ಲಿ ಏನಾರ ನಿಮ್ಮ ಪ್ರಕಾರ ಏನಾದ್ರು ತಪ್ಪು ಮಾಡ್ತಾ ಇದ್ನ ಅಂತ ಅನಿಸ್ತಾ ಇತ್ತಾ? ಇಲ್ಲ ಸರ್, ಯಾಕೆಂದ್ರೆ ಅದು ನನಗೆ, ಯಾಕಂದ್ರೆ ಇಲ್ಲಿದ್ದಾಗ್ಲೂ ನನಗೆ ಬಹಳ ಆತ್ಮೀಯ ಸ್ನೇಹಿತನಾಗಿರೋದ್ರಿಂದ ಅವನಿಲ್ಲೂ ತರಲೆ ತಮಾಷೆ ಇದೆಲ್ಲ ಮಾಡ್ತಾ ಇದ್ದ. ಅವನು ಹೇಗಿದ್ದಾನೆ ಹಾಗೆ ಇದ್ದಾನೆ ಅಂತ ಅನಿಸ್ತದೆ. ಕೆಲವು ಸಂದರ್ಭದಲ್ಲಿ ಗಿಲ್ಲಿಗೆ ಮತ್ತು ಅಶ್ವಿನಿ ಮೇಡಮ್ ಅವ್ರಿಗೆ ಮನದ ಅದು ಇದು ಆಗಿರ್ಬೋದು, ಮತ್ತೆ ಗಿಲ್ಲಿ ಮತ್ತೆ ರಘುವಣ್ಣವ್ರಿಗೆ ಆಗಿರ್ಬೋದು, ಮತ್ತೆ ಗಿಲ್ಲಿ ಮತ್ತೆ ಧ್ರುವಂತರ್ಗ ಆಗುದು, ಅವರು 3 ಜನದಲ್ಲಿ ಮನಸ್ತಾಪಗಳಾಗಿದೆ. ನಿನ್ನ ಕಾಮಿಡಿಯಿಂದ ನಮ್ಮ ಮನಸ್ಸಿಗೆ ಒಂದ್ ಸ್ವಲ್ಪ ಮನಸ್ತಾಪ ಆಗ್ತಾ ಇದೆ, ನೀನು ಹಾಗೆ ಹೀಗೆ ಅಂತ ಆ ವಿಚಾರದಲ್ಲಿ ಒಂದ್ ಸ್ವಲ್ಪ ವಾದ ವಿವಾದಗಳು ಆಗಿದೆ. ಅದು ಬಿಟ್ರೆ ನನ್ಗೆ ಇಲ್ಲಿ ತನಕ ಏನು ಅಂತ ಅನ್ಸಿಲ್ಲ. ನಾವು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾನೆ, ಎಲ್ರಿಗೂ ಇಷ್ಟ ಆಗಿದ್ದಾನೆ. ಯಾಕಂದ್ರೆ ಕೆಲವೊಂದ್ಸಾರಿ ಗಿಲ್ಲಿಗೆ ಹೇಳ್ತಾ ಇದ್ರಿ ನೀವು, ಇನ್ನೊಬ್ಬರನ್ನ ಅವ್ರನ್ನ ನೋಯಿಸಿ ಹಾಸ್ಯ ಮಾಡೋದಲ್ಲ ಅಂದ್ಬಿಟ್ಟು ಕೆಲವೊಂದ್ ಸಾರಿ ನೀವು ಹೇಳಿದ್ರಿ ಅದನ್ನ. ಖಂಡಿತ, ಯಾಕಂದ್ರೆ ಇವ್ರು 3 ಜನದಲ್ಲಿ ಹಿಂಗೆಲ್ಲ ವಾದ ವಿವಾದ ಆದಾಗ ನಾನು ಗಿಲ್ಲಿ ಅವ್ರಿಗೆ ಸುಮ್ನೆ ಪರ್ಸನಲಿ ಹೇಳಿದ್ದೆ ಜೊತೆಲಿದ್ದಾಗ, ನೋಡು ನೀನ್ ಮಾಡೋದ್ರಿಂದ ಅವ್ರಿಗೆ ಏನೋ ಮನ್ಸಿಗೆ ಹರ್ಟ್ ಆಗ್ತಾ ಐತಿ ಅಂದ್ರೆ ಬಿಟ್ಬಿಡು ಅದನ್ನ, ಮಾಮೂಲಿ ಏನ್ ಹಾಸ್ಯ ಮಾಡ್ತಿದ್ದೆ ಆ ತರ ಮಾಡು, ಆವಾಗ ನಿಜವಾಗ್ಲೂ ಎಲ್ರು ಖುಷಿ ಪಡ್ತಾರೆ. ಇನ್ನೊಬ್ಬರನ್ನ ಹೀಯಾಳಿಸಿ ಮಾಡೋದ್ರಿಂದ ಅವ್ರ 3 ಜನಕ್ಕೆ ಏನೋ ಹರ್ಟ್ ಆಗ್ಬೋದು ಅಂತ ಹೇಳಿದೆ. ಓಕೆ ಅಣ್ಣ, ನಮ್ಗೆ ಇನ್ನೊಂದು ಹೊರಗಡೆಯಿಂದ ಕಾಣಿಸಿದ್ದು, ಇವಾಗ ಗಿಲ್ಲಿನೂ ಕೂಡ ಒಬ್ಬ ಹಾಸ್ಯ ನಟ, ನೀವು ಕೂಡ ಕಾಮಿಡಿಯನ್. ಎಲ್ಲೋ ಈ ಸೀಸನ್ ಅಲ್ಲಿ ಇಬ್ರು ಒಂದೇ ಸಾರಿ ಹೋದಾಗ ಎಲ್ಲೋ ನೀವು ಡಲ್ ಆಗ್ಬಿಟ್ರಿ, ಅಥವಾ ನಿಮ್ಗೆ ಒಂದು 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 ಸ್ಪೇಸ್ ಸಿಕ್ಕಿಲ್ಲ ಅಂತ ಏನಾದ್ರು ನಿಮ್ಗೆ ಅನಿಸ್ತಾ? ನನ್ಗೆ ಆತರ ಏನು ಅಂತ ಅನ್ಸಿಲ್ಲ, ಯಾಕಂದ್ರೆ ನಾನು ಏನೋ ಎಲ್ರಿಗೂ ಇಷ್ಟ ಆಗಿರೋದ್ರಿಂದಾನೇ 6 ವಾರ ಇದ್ದೆ, ನಿಜವಾಗ್ಲೂ ಉತ್ತಮನೂ ಪಡ್ಕೊಂಡಿದ್ದೆ. ಆಮೇಲೆ ನಾನೇ 6 ವಾರ ಆದ್ಮೇಲೆ ನನ್ನಷ್ಟಕ್ಕೆ ನಾನೇ ಸ್ವಯ ಇಚ್ಛೆಯಿಂದ ಆಚೆ ಬಂದೆ ಅಷ್ಟೇ. ಓಕೆ, ಇನ್ನು ರಕ್ಷಿತಾ ಅವರ ವಿಚಾರದಲ್ಲಿ ನಿಮ್ಗೆ ಏನ್ ಅನ್ನಿಸ್ತದ? ನಿಜವಾಗ್ಲೂ ರಕ್ಷಿತಾ ನನಗೆ ತುಂಬಾ ಇಷ್ಟ ಸರ್, ಯಾಕಂದ್ರೆ ಇರುವ ವರ್ಷದಲ್ಲಿ, ಯಾಕಂದ್ರೆ ಎಲ್ರಿಗಿಂತಲೂ ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ. ಈಗ ಎಲ್ಲಾ ವಿಚಾರ ತಗೊಂಡ್ರೆ ಅವರ ಫ್ಯಾಮಿಲಿ ಕುಟುಂಬ ಅಂತ ಬಂದಾಗ ತುಂಬಾ ದೂರದಲ್ಲಿ ಇದ್ದಾರೆ. ಈಗ ನಮ್ಮ ಆಗ್ಬಿಟ್ರೆ ನಾವು ವಾರಕ್ಕೊಂದ್ಸಲ ಯಾರೋ ನಮ್ಮ ಕಡೆಯವರು, ನಮ್ಮ ತಂದೆ ತಾಯಿ ಫ್ಯಾಮಿಲಿ ಯಾರೋ ಬಂದು ಯೋಗ ಮೇಲೆ ವಿಚಾರಿಸ್ಕೊಂಡು ಹೋಗ್ತಾರೆ. ಕೆಲವೊಂದು ಟಾಸ್ಕ್ ಅಂತ ಆದಾಗ ನಿಜವಾಗ್ಲೂ ಫೋನ್ ಮುಖಾಂತರನೋ ಒಂದು ಪತ್ರದ ಮುಖಾಂತರನೋ ಏನೋ ಒಂದು ಇದರಿಂದ ಒಂದು ಸಮಾಧಾನ ಈ ತರದಾರು ಏನೋ ಒಂದು ಸಿಗುತ್ತೆ. ಆದ್ರೆ ರಕ್ಷಿತಾ ಅವ್ರಿಗೆ ಈ ತರದ್ದೆಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು. ಈ ತರ ಎಲ್ಲ ಆದಾಗ ನಿಮ್ಗೆ ಅಟ್ಲೀಸ್ಟ್ ಇದಾರು ಏನೋ ಸಿಕ್ತು, ನಮ್ಗೆ ಏನು ಸಿಕ್ಕಿಲ್ಲ, ಅದರಿಂದ ಒಂದ್ ಸ್ವಲ್ಪ ತಂದೆ ತಾಯಿ ಎಲ್ಲ ಕಾಡ್ತಾರೆ, ನೆನಪಾಗ್ತದೆ ಅಂತ ಹೇಳಿದಾಗ ಏನೋ ಅವ್ರು ಮಾತನಾಡುವಂತ ರೀತಿ ಆಗ್ಬೋದು, ನಡ್ಕೊಳ್ಳೋ ರೀತಿ ಆಗ್ಬೋದು, ನನ್ಗೆ ತುಂಬಾ ತುಂಬಾ ಇಷ್ಟ ಆಗಿ ಒಂದು ಒಳ್ಳೆ ತಂಗಿ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ರು ರಕ್ಷಿತಾ ಅವರು. ಇನ್ನೊಂದು ಕ್ವಶನ್ ಕೇಳ್ಬೇಕು ಅಂತ ಅನಿಸ್ತು ಬಿಗ್ ಬಾಸ್ ನೋಡಿದಾಗ. ಇವಾಗ ವಾರದ ಕತೆ ಕಿಚನ್ ಜೊತೆ ಅಂತ ಬಂದಾಗ, ಈಗ ಯಾರು ಹೊರಗಡೆ ಹೊರಗಡೆ ಹೋಗೋಕೆ ರೆಡಿ ಆಗಿರ್ತಾರೋ ಅವ್ರ ಫ್ಯಾಮಿಲಿಯವ್ರು ಮಾತ್ರ ಬಂದು ಕೂತಿರ್ತಾರ ಮುಂದ್ಗಡೆ, ಸುದೀಪ್ ಸರ್ ಮುಂದ್ಗಡೆ, ಅಥವಾ ಎಲ್ಲಾ ಫ್ಯಾಮಿಲಿಯವ್ರು ಬಂದು ಕೂತಿರ್ತಾರ? ಸರ್ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಹೊರಗಡೆ ಏನು ಒಂದು ಜಗತ್ತೇ ಗೊತ್ತಿಲ್ಲ ಸತ್ಯವಾಗ್ಲೂ, ಅದ್ರ ಬಗ್ಗೆ ನನ್ಗೇನು ಐಡಿಯಾ ಗೊತ್ತಿಲ್ಲ. ಸತ್ಯವಾಗ್ಲೂ ಹೊರಗಡೆ ಏನ್ ನಡೀತಾ ಇದೆ ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಈಗ ನೀವು ಹೊರಗಡೆ ಬಂದಾಗ ನಿಮ್ಮ ವೈಫ್ ಅವರು ಅಲ್ಲೇ ಕೂತಿದ್ರು, ಅದಕ್ಕೋಸ್ಕರ ಕೇಳಿದೆ. ನಾನು ಬೆಳಿಗ್ಗೆನೆ ಹೇಳಿದ್ದೆ ನನ್ಗೆ ಇಷ್ಟ ಇಲ್ಲ, ಹೋಗ್ತೀನಿ ಅಂತ ಹೇಳಿದ್ದೆ. ಯಾಕಂದ್ರೆ ನಾನು ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ವಲ್ಲ, ನಂಗೇನು ಗೊತ್ತಿಲ್ಲ, ಅವ್ರು ಬಂದವ್ರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು 4-5 ದಿನದಿಂದನೂ ನಾನು ಹೋಗ್ಬೇಕು ಅನ್ನೋದು ಒಂದು ನನ್ನ ಡಿಸೈಡ್ ಆಗ್ಬಿಟ್ಟಿತ್ತು. 4-5 ದಿನದಿಂದ ನಾನು ಆಚೆ ಹೋಗ್ಬೇಕು ಅಂತ. ಅದರಿಂದ ನಾನು ಸ್ವಇಚ್ಛೆಯಿಂದನೇ ನಾನು ಬೆಳಿಗ್ಗೆಯಿಂದನೂ ಅದು ಹೇಳ್ತಾ ಇದ್ದೆ.